ಅವ ಅದೇ ಕಣವ, ಅಟ್ಟಿಲಿ ಹೋಮ ಮಾಡಿಸ್ಬೇಕು ಅಂತ ಐನೋರು ಹೇಳಿದ್ರಲ್ಲ, ಅದೇ ಟೈಮ್ನಾಗ ಇಂದು ಬೇರೆ ತೀರ್ಕೊಂಡು ಮಾಡ್ಸೋಕ್ಕಾಗಿರ್ನಿಲ್ಲ. ಅದಕ್ಕೆ ಶಾಸ್ತ್ರಿಗಳ ತವ ಮಾತಾಡ್ಕೊಂಬರವ ಅಂತ ಹೋಗಿದ್ದೆ. ಅವರು ನಾಳೆನೇ ದಿನ ಸಂದಾಗದೆ ಅಂತ ಹೇಳಿದ್ರು. ನಾನು ಅಂತ ಒಪ್ಕೊಂಬಂದ್ಬಿಟ್ಟೆ. ನೀನು ಕೇಳ್ದೆ ಇಟ್ಟೆಲ್ಲ ಮಾಡ್ತಾಯಿವ್ನಿ, ಕೆಪ್ಪಾಗಿದ್ರೆ ಕ್ಷಮಿಸ್ಬಿಡವ. ಅವ ಏನಾಯ್ತವ, ಯಾಕೆ ಹಿಂಗೆ ಕಣ್ಣೀರು ಇಡ್ತಾ ಇದೆಯಾ? ಅಂಥದ್ದೇನಾಯ್ತು? ಅವ ಏನಾಯ್ತು ಅಂತ ಹೇಳವ. ಲವ್ ಮಾವ, ಏನಾಯ್ತು? ನೀನು ನನ್ನ ಕಣ್ಣೆದ್ರಿಗೆ ಕಣ್ಣೀರಿಡಂಗೆ ಆಗೋಯ್ತಾ? ಹೇಳವ, ಈ ನಿನ್ನ ಕಣ್ಣೀರ ಕಾರಣ ಯಾರು ಅಂತ ಹೇಳು. ಒಬ್ಬೊಬ್ಬರನ್ನು ಸಿಗ್ದಾಕ್ಬಿಡ್ತೀನಿ ಇವತ್ತು. ನೀನೇ ಕಣ್ಲಾ, ನೀನೇ. ಅವ್ವ, ಯಾಕವ್ವ ಹಿಂಗೆಲ್ಲ ಮಾತಾಡ್ತಿದ್ಯಾ? ಹಿಂಗೆಲ್ಲ ಮಾತಾಡಿ ನನ್ನ ಎದುರಿಸ್ಬೇಕು ಅಂತಿದ್ಯಾ? ನಾನು ಎಂತ ತಪ್ಪು ಮಾಡಿ ಅವ್ನಿಗೆ ಗೊತ್ತಲ್ಲ. ಅದನ್ನ ನಾನು ಹೇಳ್ತೀನಿ. ಹೌದು, ನಾನು ಹೇಳ್ತೀನಿ. ನಿಮ್ಮಮ್ಮ ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಗೌಡ್ರೆ. ಅವರು ಇಷ್ಟು ದಿವಸ ನನ್ನ ದ್ವೇಷಿಸ್ತಾ ಇದ್ರು, ನನ್ನ ದೂರ ಇಟ್ಟಿದ್ರು ಗೌಡ್ರೆ. ಇಷ್ಟು ದಿವಸ ಹೆತ್ತ ಮಗಂಗಿಂತ ಹೆಚ್ಚಾಗಿ ಬೆಳೆಸಿದ್ದಾರೆ. ಪ್ರತಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ತನ್ನನ್ನು ಕೇಳಿ ಹೆಜ್ಜೆ ಇಡ್ತಾ ಇದ್ದಿದ್ದ ಮಗ ಈಗ ಅದೇ ಅಮ್ಮನ್ನ ಮರೆತು ಹೆಂಡತಿ ಹಿಂದೆ ಓಡಾಡಿಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದಾನಲ್ಲ, ಅದೇ ಕಾರಣಕ್ಕೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ. ಇವ್ರ ಮನ್ಸಿಗೆ ಸಮಾಧಾನ ಆಗಬೇಕು ಅಂದರೆ ನೀವು ನನಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸಬೇಕು. ನಾನು ಈ ಮನೆಗೆ ಬರೋದಕ್ಕೂ ಮೊದಲು ಎಷ್ಟು ಪ್ರೀತಿಸ್ತಿದ್ರೋ ಅಷ್ಟು ಪ್ರೀತಿಸ್ಬೇಕು. ಅದು ನಿಮ್ಮಿಂದ ಆಗುತ್ತಾ ಗೌಡ್ರೆ? ಏನವ ನೀನು ಈಟಕ್ಕೋಸ್ಕರ ನನ್ನ ಮೇಲೆ ಮುನಿಸ್ಕೊಂಡಿದ್ಯಾ? ತಾಯಿಗಿಂತ ದೇವ್ರುಂಟೇನವ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರೆಯೋದುಂಟ? ನಾನಂತ ಕ್ಯಾಮೆ ಮಾಡ್ತೀನೇನವ? ನಿನಗೆ ಹಂಗೂ ನನ್ನ ಮನ್ಸಿಗೆ ನೋವು ಮಾಡಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡವ. ನೋಡು ನೋಡು, ಇನ್ಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಪಿರುತ್ತಿ ನಿನಗೆ ಕೊಡ್ತೀನಿ. ನಾನು ಏನೇ ಮಾಡೋದಾದ್ರೂ ನಿನ್ನೆ ಕೇಳ್ಬಿಟ್ಟು ಮಾಡ್ತೀನಿ ಕಣವ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡವ.